ನಾನು ಇಷ್ಟು ಮನೇಲಿ ಹೇಳಿದ್ರೆ ಅವ್ನು ಫಸ್ಟ್ ಒಂದ್ 4 ಫೋಟೋ ತೆಗೆಸ್ಕೊಂಡು ಒಂದ್ ಟೀಗಿ ಕೊಟ್ಬಿಟ್ಟು ದಯವಿಟ್ಟು ಸಾರಿ ಇಲ್ಲಿ ಜನ ಜಾಸ್ತಿ ಇರ್ತೀರ ಹೋಗಿ ಅಂತಾರೆ. ಇಷ್ಟು ನಾನು ಮಾತಾಡಕ್ ಆಗಲ್ಲ ಅಲ್ಲಿ. ಬಟ್ ಇಫ್ ಯು ವಾಂಟ್ ಇನ್ನೂ ಒಂದಿದೆ, ಅದನ್ನು ನಾನು ಹೇಳಿ ಸರ್ ಪ್ಲೀಸ್. ಅಲ್ಲ, ಇನ್ನೂ ಒಂದೇನಿದೆ, ನೀವು ಬಂದ್ರೆ ನಮ್ಗೊಂದ್ ಸಂತೋಷ ರೀ, ಬನ್ನಿ. ಓಕೆ, ಐ ಆಮ್ ರೆಡಿ, ನಾನು ಹೋಗ್ತೀನಿ. ಹಳ್ಳಿಗಳಿಗೆ ಹೋಗ್ಬೇಕಾ ಹೋಗ್ತೀನಿ. ಯಾರು ಬೇಡ ಅಂತಾರೆ ಸರ್ ನಿಮ್ಮನ್ನ? ಅಲ್ಲಲ್ಲ, ನಾನು ಹೋಗ್ತೀನಿ. ನಿಮ್ಗೆ ಅದೇ ಬೇಕು ಅಂದ್ರೆ ಅದನ್ನು ಮಾಡಕ್ ರೆಡಿ ನಾನು. ಓಕೆ, ಈ ಒಂದು ಐ ನೋ ವೆದರ್ ಇಟ್ ವರ್ಕ್ಸ್ ಆರ್ ನಾಟ್, ಗೊತ್ತಿಲ್ಲ. ವರ್ಕ್ ಆಗ್ಬಾರ್ದು ಅಂತ ಇದು ಯಾಕೆ ಗೊತ್ತಾಯ್ತು, ಕಂಟಾಮಿನೇಟ್ ಆಗ್ಬಿಡುತ್ತೆ ಅಂತ. ಅಂದ್ರೆ ನನ್ನ ಮುಖ ನೋಡಿ ಉಪೇಂದ್ರ ಅವ್ರು ಬಂದಿದ್ರು ಓಟ್ ಹಾಕ್ಬಾರ್ದು, ಒಂದ್ ಸ್ವಲ್ಪ ವಿಚಾರ ಕೊಟ್ಟಾಕ್ಬೇಕು ಆಸೆ ಇದೆ. ಅದು ತುಂಬಾ ಟೂ ಮಚ್ ಆಫ್ ಥಿಂಕ್ ಮಾಡ್ತೀನಿ, ಬೇಡ. ಓಕೆ, ನಾನು ಹೋಗ್ತೀನಿ. ಆದಷ್ಟು ನಾನು ಜನರನ್ನ ಮೀಟ್ ಮಾಡ್ತೀನಿ. ಇದೊಂದು ಹೊಸ ಪಾಯಿಂಟ್ ಮಾಡ್ತೀನಿ. ನೆಕ್ಸ್ಟ್ 3ನೇದು, ಇವಾಗ ನೀವೆಲ್ಲ ಹೇಳ್ತೀರ, ನೀವ್ ನಿಂತ್ಕೊಂತೀರಾ? ಖಂಡಿತಪ್ಪ ನಿಂತ್ಕೊಂತೀನಿ. ನೀವ್ ನಿಂತ್ಕೊಂಡ್ರೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಮತ್ತದು ನಾಯಕನ ಇಲ್ಲ ಹಂಗಲ್ಲ ಹೇಳಿ. ತಪ್ಪಲ್ಲ. ನನಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅಲ್ಲೊಂದು ಕಲ್ಲಿದೆ, ಅಡ್ಡ ಬಿದ್ದಿದೆ ರೋಡ್ಗೆ. ನಾನು ಎಲ್ಲರೂ ಬಂದ್ರಿ ಅದೆಲ್ಲ ಸೈಡ್ಗೆ ಹಾಕ್ ಬಂದು, ನೀವೆಲ್ಲ ಬಂದ್ರೆ ಸೈಡ್ಗೆ ಹಾಕುವ ಅನ್ನೋ ಬದಲು ನಾನ್ ಫಸ್ಟ್ ಜರುಗ್ಸಕ್ ಶುರು ಮಾಡ್ತೀನಿ. ನೀವೆಲ್ಲ ಬನ್ನಿ ಅಂತ ಕರಿತೀನಿ. ಅವರು ಬಂದಿರಪ್ಪ ಎಲ್ಲ ಸೇರ್ಸ್ ಹಾಕ್ತಿವಿ. ಇಲ್ಲಿ ನನ್ ಕರ್ತವ್ಯನ ಇದೆ. ನಾನ್ ಅನ್ಕೊಂಡಿದ್ದು ಇಷ್ಟೇ ಅಂತ. ಇಲ್ಲ, ನೀವ್ ಎಲೆಕ್ಷನ್ಗೂ ನಿಂತ್ಕೊಬೇಕ್ರಿ, ನೀವ್ ನಿಂತ್ಕೊಳ್ಳಿ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಅದು ನಿಂತ್ಕೊಂತೀನಪ್ಪ. ಓಕೆನಾ? ಅದಕ್ಕೋಸ್ಕರ ನೀವ್ ಇದಕ್ಕೆ ಒಂದಷ್ಟು ಜನ ಇದಕ್ಕೆ ಐಡಿಯಲ್ಲಿ ತಿಳ್ಕೊಂತೀರಾ, ನಾನು ನಿಂತ್ಕೊಂತೀನಿ. ಇನ್ನೊಂದ್ ಚಾಲೆಂಜ್ ಆಗ್ತೀನಿ ನಾನು. ಈಗ ನೀವ್ ಹೆಂಗ್ ನನ್ನ ಜಡ್ಜ್ ಮಾಡ್ತೀರಿ? ನೀವ್ ನಿಂತ್ಕೊಂಡ್ರೆ ಗೆಲ್ತೀರಾ ಸರ್, ನಾವ್ ಸಪೋರ್ಟ್ ಮಾಡ್ತೀವಿ ಅಂತ ನೀವ್ ಹೇಳ್ತಿರಲ್ಲ, ನನ್ಗೆ ಆ ವಿಶ್ವಾಸ ಬರ್ಬೇಕು. ನೀವೆಲ್ರೂ ಗೆಲ್ತೀರಾ ಅಂತ ನನಗೂ ವಿಶ್ವಾಸ ಬಂದಾಗ ನಾನು ನಿಂತ್ಕೊಂತೀನಿ. ಕೇಳಿ ಒಂದ್ ನಿಮಿಷ, ನೀವು ಅದನ್ನು ಇದೇ ತರ ಇಲ್ಲ. ಹೌದು, ನನಗೊಂದು ವಿಶ್ವಾಸ ಬರತ್ತಲ್ಲ, ಈಗ ನಾನ್ ಗೆಲ್ತೀನಿ ಅಂತ ವಿಶ್ವಾಸ ಬಂದ್ರೆ ನೀವು ಓಟ್ ಹಾಕ್ತೀರಾ. ಅಂದ್ರೆ ಈಗ ನಿಮಗೂ ಸರ್ ಸೋಲೋ ಭಯ ಇದೆಯಾ? ಅಲ್ಲ ಕೇಳಿ, ನನಗೆ ಅವ್ರ ಸೋಲೋ ಭಯ ಇದೆಯಲ್ಲ, ಅದ ಎರಡು ಅವ್ರಿಗೆ ನಿಮಗಿದೆ. ಇದು ಜಾಣತನದ ಉತ್ತರ ಅಲ್ವಾ ಸರ್? ಜಾಣ ಅನ್ಕೊಳ್ಳಿ ನೀವು. ನನಗೂ ನೀವ್ ಗೆಲ್ಬೇಕ್ರಿ, ನನಗ್ ನಂಬಿಕೆ ಬರ್ಬೇಕಲ್ಲ ನೀವ್ ಗೆಲ್ತೀರಾ ಅಂತ. ಈಗ ಹೆಂಗ್ ನಂಬಿಕೆ ಬರತ್? ನಿಮ್ಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಅಲ್ಲ, ನಾನ್ ಹೇಳಿದ್ದು ನೀವು. ಅಲ್ಲ ಸರ್, ಈಗ ನನ್ಗೆ ಒಂದ್ ಆಪ್ ಅಲ್ಲಿ ಜಾಸ್ತಿ ಜನ ಬರ್ಬೇಕು, ಒಂದ್ ಟಾಕ್ ಗಳು ಆಗ್ಬೇಕು, ಒಂದಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತೀರಾ ಅನ್ನಿಸ್ಬೇಕು ನನಗೆ, ಅಲ್ವಾ? ನಾನು ಹೇಳ್ತಿರೋದು 1 ಕೋಟಿ ಜನ ಬಂದ್ಬಿಡ್ಲಿ ಅಂತ ಹೇಳ್ತಿಲ್ಲ. 4 ಜನ ಬಂದವರು ಕೂಡ ಅಲ್ಲೊಂದು ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಆಗ್ತಾ ಇದೆ. ಅಲ್ಲಿ ರೇಟ್ ಮಾಡ್ತೀರ ಜನ, ಇವ್ನ್ ಸರಿ ಇಲ್ಲ, ಇವ್ನ್ ಚೆನ್ನಾಗಿದ್ದಾನೆ, ಇವ್ನ್ ಎಲೆಕ್ಷನ್ ನಿಂತ್ಕೊಬಹುದು ಅಂತ ರೇಟ್ ಮಾಡ್ತೀರಾ ಅಂತ ನನಗ್ ಕಾನ್ಫಿಡೆನ್ಸ್ ಬಂದ್ರೆ ಅಲ್ವಾ? ನನಗೂ ನೀವ್ ಗೆಲ್ತೀರಾ ಅಂತ. ಇವಾಗ ನೀವ್ ಹೆಂಗ್ ಹೇಳ್ತೀರಾ ಸರ್? ನೀವ್ ಗೆಲ್ತೀರಾ ಅಂತ ಗ್ಯಾರಂಟಿ ಇದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಸರ್. ಸರ್, ಈಗ ಉಪೇಂದ್ರ ಸರ್ ಅವರ ಸ್ವಭಾವ ಏನು? ಅವ್ರ ಪ್ರಕಾರ ಅವ್ರು ನಡ್ಕೊಳ್ಳಿ. ಅವ್ರು ಯಾವ್ದು ನೋಡಲ್ಲಪ್ಪ, ಕರ್ಮಣ್ಯವಾದಿ ಕಾರಸ್ತೆ ಮಾಪ್ಲೇಶು ಕದಾಚನ ಅಂತ ಬಹಳಷ್ಟು ಸರಿ ಹೇಳ್ತಾ ಇರ್ತಾರೆ ಅವರು. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ ಕೆಲಸ ನೀವು ಮಾಡಿ ಅಲ್ಲ, ಅವಾಗ ನೀವ್ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಜನರು ಬರ್ತಾರೋ ಬರಲ್ವೋ, ಅವ್ರು ಸೋಲ್ತಾರೋ ಗೆಲ್ತಾರೋ? ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನಾನು ಕಲ್ಲು ಅಲ್ಲಾಡಿಸ್ತಾ ಇದ್ದೀನಿ. 4 ಜನ ಬಂದ್ರೆ ನಾನು ಇನ್ನೊಂದು ದೊಡ್ಡ ಕಲ್ಲು ಅಲ್ಲಾಡ್ಸಕ್ ಹೋಗ್ತೀನಿ. ಯಾರು ಬರ್ಲೇ ಇಲ್ಲ ಅನ್ಕೊಳ್ಳಿ, ದಿಸ್ ಹ್ಯಾಸ್ ಟು ಬಿ ರೀಚ್ಡ್. ಕಲ್ಲು ಅಲ್ಲಾಡ್ಸಕ್ ಯಾರು ಬರ್ಲಿಲ್ಲ, ಒಬ್ಬನ ಕೈಲಿ ತಳ್ಳಕ್ ಆಗಲ್ಲ. ಅವಾಗ ಏನ್ ಮಾಡ್ತೀರಾ ನೀವು? ಒಂದ್ ನಿಮಿಷ ಅಲ್ಲಾಡ್ಸ್ಕೊಂಡೇ ಕೂತಿದ್ದೆ ಅನ್ಕೊಳ್ಳಿ, ಕರ್ಮಣ್ಯವಾದಿ ಕಾಸ್ತೆ. ಓಕೆ, ನೀವು ಅಲ್ಲಿ ಬಂದು ಹೇಳ್ತೀರಾ ಹುಚ್ಚ ನನ್ ಮಗ ದೊಡ್ಡ ಕಲ್ಲು ತೆಗಿಯಕ್ಕಾಗತ್ತೆ ನನ್ ಕೈಲಿ ಅಂತೀರಾ? ಹೌದು ಅಂತೀವಿ, ಖಂಡಿತ ಅಂತೀವಿ. ನಾನ್ ಹೇಳ್ತಿರೋ 4 ಜನ ಬಂದ್ರೆ ನಾನ್ ರೆಡಿ ಆಗ್ತೀನಪ್ಪ ಕಲ್ಲು ಅಲ್ಲಾಡ್ಸಕ್ಕೆ ಅಂತ. ಇಷ್ಟೇ ನಾನು ಹೇಳ್ತಿರೋದು. ಈಗ ನಾನು ಚಾಲೆಂಜ್ ಮಾಡ್ರಿ ಇದೇ ತರ. ನೀವು ಗೆಲ್ತೀರಾ ಅಂತ ವಿಶ್ವಾಸ ನನಗ್ ಬಂದ್ರೆ ನಾನು ಬರ್ತೀನಪ್ಪ. ಅಲ್ಲ, ಅಂದ್ರೆ ಇದು ಎಸ್ಕೇಪಿಸಮ್ ಆಗ್ಬಾರ್ದು ಅನ್ನೋದಷ್ಟೇ ನಮ್ಮ ಕನ್ಸರ್ನ್ ಅಷ್ಟೇ. ಜನರಿಗೆ ಅದು ನಿಮ್ಗೆ ಇದೆ ಅಂತ ಹೇಳ್ತಾ ಇಲ್ಲ. ಎಸ್ಕೇಪಿಸಮ್ ಅಲ್ಲ ನಾನು ಹೇಳ್ತಿರೋದು. ಸಿ, ನೀವ್ ಹೆಂಗೆ ನಿಮ್ಮಿಂದ ನಿರೀಕ್ಷೆ, ಹಾಗೆ ನೀವು ಕೂಡ ನೀವ್ ಹೆಂಗೆ ಎಸ್ಕೇಪ್ ಆಗ್ತಿದ್ದೀರಾ? ಅದನ್ನ ಹೇಳ, ಎಸ್ಕೇಪ್ ಆಗ್ತಿದ್ದೀರಾ ರೆಸ್ಪಾನ್ಸಿಬಿಲಿಟಿಯಿಂದ ಎಸ್ಕೇಪ್ ಆಗ್ಬಿಟ್ಟು ನೀವು ನನಗ್ ಮಾತ್ರ ಹೇಳ್ತೀರಾ ಎಸ್ಕೇಪ್ ಆಗ್ಬಿಡ್ತಿದ್ದೀರಾ ನೀವು? ಸೋಲ್ತೀನಿ ಅಂತ ಭಯನಾ ಅಂತ ಕೇಳ್ತೀವಿ. ಸೋಲ್ತೀನಿ ಅಂತ ಭಯನಾ? ಯಾಕಂದ್ರೆ ನಿಮಗ್ ಗೊತ್ತು ನಾನು ವೋಟ್ ಹಾಕಿ ನಂದು ಸೋತೋಗ್ಬಿಟ್ರೆ. ಅಲ್ಲ ಸರ್, ಈಗ ನಾನ್ ಕೇಳ್ತೀನಿ, ನಾನು ಅಲ್ಲೋಡಲ್ ಸಖತ್ತು ಏನ್ ನನ್ ಮುಂದೆ ಯಾವ ಲೆವೆಲ್ಗೆ ಪಬ್ಲಿಸಿಟಿ, ಎಲ್ಲಾ ಜನ ಅಲ್ಲೇ ಇದ್ದಾರೆ. ಅವ್ನಿಗೆ ಹಾಕ್ಬಿಟ್ರೆ ನಾನು ಗೆಲ್ಲೋ ಪಕ್ಕದಲ್ಲಿ ಇರ್ತೀನಲ್ವಾ? ಕರೆಕ್ಟ್. ನಾನು ಇವ್ನಿಗೆ ಹಾಕ್ಬಿಟ್ಟು ನಾನು ಹೇಳ್ಕೊಳಂಗೂ ಇಲ್ಲ, ನಾನು ವೋಟ್ ಹಾಕ್ದೆ ಇವನ್ಗೆ, ಗುಪ್ತ ಮತದಾನ. ನನ್ ಪ್ರಕಾರ ಅವಾಗ. ಅಲ್ಲ ಸರ್, ಈಗ ಪ್ರಾಬ್ಲಮ್ ಏನಂದ್ರೆ ನಿಮ್ಮಷ್ಟು ಬುದ್ಧಿವಂತರು ಅಲ್ಲ, ಅಥವಾ ಬುದ್ಧಿವಂತಿಕೆ ಇಲ್ಲ ನಾನು ಹೇಳದ್ ಹಾಗಲ್ಲ, ನೀವು ತಪ್ಪು ತಿಳ್ಕೊಂಡ್ರಿ, ಹಾಗಲ್ಲ ನಾನು ಹೇಳಿದ್ದು. ನಾನು ಹೇಳ್ತೀನಿ ಕೇಳಿ, ಬುದ್ಧಿವಂತಿಕೆ ಅಂದ್ರೆ ಏನ್ ಗೊತ್ತಾ? ಏನ್ ಸರ್? ಗಾಳಿ ಬಂದಾಗ ತೂರ್ಕೊಳ್ಳೋದು, ಗೆಲ್ಲೋದು, ಗೆಲ್ಲೋರ್ ಜೊತೆ ಇರೋದು, ಇದು ಬುದ್ಧಿವಂತಿಕೆ ಅಂತಾರೆ. ಏನ್ ಹೇಳಿ? ಅಲ್ಲ, ಇಟ್ ಡಿಪೆಂಡ್ಸ್ ಸರ್, ಇಟ್ ಡಿಪೆಂಡ್ಸ್. ನಾನು ಹೇಳ್ತೀನಿ, ಇವಾಗ ನಾನ್ ಮಾಡ್ತಿರೋದು ಬುದ್ಧಿವಂತಿಕೆ ಅಂತೀರಾ? ಏನಂತೀರಾ ಅದು?
ಇದು ಬುದ್ಧಿವಂತಿಕೆ ಅನ್ಸುತ್ತಾ ನಿಮ್ಗೆ? ನನ್ಗೆ ಇನ್ನೊಂದೇನ್ ಅನ್ಸುತ್ತೆ, ಇವರು ಇನ್ನು ಫ್ಲೆಕ್ಸಿಬಲ್ ಆಗಿರ್ಬಹುದು, ಒಂದ್ ಸಣ್ಣ ಹಠಮಾರಿತನೂ ಇದೆ ಅಂತ ನನಗೆ ಅನಿಸ್ತದೆ. ನಿಮ್ಗೆ ಅನಿಸ್ತಾ ಇದೆ? ಹಾ ಹೌದು ಹೌದು. ಅಲ್ಲ ಈಗ ನೀವು ಪ್ರಾಮಾಣಿಕವಾಗಿ ಹೇಳಿ. ಅಲ್ಲ ಇದು ಕರೆಕ್ಟ್ ಕ್ವಶನ್. ನಾನು ಅಲ್ವಾ? ಅಲ್ಲ ತುಂಬಾ ಹಠಮಾರಿತನ, ನಾನು ಹಿಂಗೆ ಅವ್ರು ಬೇರೆ ನಂದು ಸರಿ ಇದೆ, ಬೇರೆಯವ್ರು ನಾನು ದೂಷಣೆ ಮಾಡಲ್ಲ. ಅಲ್ಲಲ್ಲ, ಜಸ್ಟ್ ಅದನ್ನ ಒಂದು ಎಕ್ಸ್ಪ್ಲೋರ್ ಮಾಡೋಣ. ಎಕ್ಸ್ಪ್ಲೋರ್ ಮಾಡೋಣ. ನನಗೆ ಅನ್ಸುತ್ತೆ, ಪ್ರಾಮಾಣಿಕವಾಗಿ ಅನ್ಸುತ್ತೆ ಇಮ್ರಾನ್ ಸರ್. ವೆರಿ ಗುಡ್ ಕ್ವಶನ್. ನೀವು ಹಠ ಹಾ, ಹಿಂಗೆ ಹೋಗ್ತೀವಿ. ಹೌದು ಹೌದು, ನನಗೆ ಅನಿಸ್ತು. ಐಡಿಯಾಲಜಿ ಹೌದು 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 ಹೇಳಿ ಸರ್. ಹೌದು, ನಾನು ಫ್ಲೆಕ್ಸಿಬಲ್ ಆಗ್ತಾ ಇದ್ದೀನಿ. 100% ಆಗಬೇಕು. ಏನ್ ಹೇಳಿ, ನೀವ್ ಹೇಳ್ತಾ ಇದ್ದೀರಾ, ನೀವ್ ಹೇಳ್ತಿದ್ದೀರಾ ಜನನ್ನ ಮುಟ್ಟಬೇಕು. ಖಂಡಿತ ನಾನು ವಿಲೇಜ್ ಗಳಿಗೆ ಹೋಗ್ತೀನಿ. ನಾನು ಎಷ್ಟು ಸಾಧ್ಯವೋ ಅಷ್ಟು ಮುಟ್ಟಿಸ್ತೀನಿ ವಿಚಾರಗಳನ್ನ. ಓಕೆ, ನಾನು ನೆಕ್ಸ್ಟ್ ಏನು, ಎಲೆಕ್ಷನ್ ನಿಂತ್ಕೊಂಡ್ರೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಖಂಡಿತ ಆತರ ಇದ್ರೆ ನಾನು ನಿಂತ್ಕೊಂತೀನಿ. ಬಟ್ ಅಗೈನ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಉಪೇಂದ್ರ ಅಂತ ಮತ್ತೆ ಮಾಡಬೇಡಿ, ಚೂರ್ ನೋಡಿ ಅಂತ ಹೇಳ್ತೀನಿ ಸರ್. ಅಲ್ಲ, ಆ ಒಂದು ವಿಚಾರವಂತಿಕೆ ಯಾವಾಗ್ಲೂ ಇರ್ಲಿ. ಆದ್ರೆ ಈಗ ಹೌದು, ಯಾಕಂತ ಹೇಳಿದ್ರೆ ನೀವು ಈಗ ನಿಮ್ಮನ್ನ ನಂಬಿಕೊಂಡು ಆರಂಭದಲ್ಲಿ ಒಂದು ಬೆಕ್ಕಿ ಗಂಟೆ ಕಟ್ಟಬೇಕು ಅಂತ ಹಂಗ್ ಕಟ್ಟಿದ್ದೀರಾ ನೀವು, ಅಲ್ವಾ ಸರ್? ಕರೆಕ್ಟ್ ತಾನೆ? ಅಲ್ಲ ಸರ್, ನಾವ್ ಎಲ್ರಿಗೂ ಅವ್ರ ಜನರ ಆಶಯವನ್ನೇ ಅವ್ರು ಹೇಳ್ತಾ ಇರೋದು. ಆದ್ರೆ ಅವರೊಬ್ಬ ಫೇಮಸ್ ಪರ್ಸನಾಲಿಟಿ ಆಗಿರೋದ್ರಿಂದ, ಆಮೇಲೆ ವೈಚಾರಿಕತೆ ಇರೋದ್ರಿಂದ ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಜನರಿಗೆ ಅನಿಸ್ತಾ ಇರೋದ್ರಿಂದ ಸ್ವಲ್ಪ ಅವ್ರನ್ನೇ ಪುಷ್ ಮಾಡ್ತದೆ. ಚೆನ್ನಾಗಿ ಆಟ ಆಡ್ತಿದ್ರಿ, ನೀವು ಆಡ್ಬಿಡಿ, ನಾವು ಬರ್ತೀವಿ ಹಿಂದಿಂದ. ಇನ್ನೊಂದು ಕ್ವಶನ್ ಕೇಳ್ತೀನಿ. ಹೇಳಿ ಸರ್. ಕೇಳ್ತೀನಿ, ಎಲ್ಲಾರನ್ನೂ ಈ ಮೂಲಕ ಕೇಳ್ತೀನಿ. ಈಗ ನಾನು ನಿಂತಿದ್ದೀನಿ, ಒಂದು ಪೋಸ್ಟ್ ಇಲ್ಲ ಎಲ್ಲೂ ಕೂಡ, ಓಕೆನಾ? ಎಲ್ಲೂ ಸೌಂಡೇ ಆಗ್ತಾ ಇಲ್ಲ, ಇನ್ಫ್ಲೂಯೆನ್ಸ್ ಆಗ್ತಿಲ್ಲ. ಕೇಳಿ ಏನು ಏನಪ್ಪಾ ಪ್ರಜಾಕಿದು ನಿಂತಿಯನಂತ ಎಲ್ಲೂ ಒಂದು ಪೋಸ್ಟರ್ ಕಾಣಿಸ್ತಿಲ್ಲ, ಒಂದು ಇದು ಕಾಣಿಸ್ತಿಲ್ಲ. ಮೊಬೈಲ್ ಅಲ್ಲಿ ನೋಡ್ತಾ ಇದೀವಿ ಇಲ್ಲಿ, ಓಕೆನಾ? ನಾನು ರೋಡಲ್ಲಿ ಹೇಳಿದ್ರೆ ಯಾರೋ ಒಬ್ಬ ಕೇಳ್ತೀನಿ, ಎಲ್ಲಪ್ಪ ಏನು ಕಾಣಿಸ್ತಾನೆ ಇಲ್ಲ ಅಂತ. ಓಕೆ ಓಕೆ, ಕರೆಕ್ಟ್. ಆ ತರ ಪರಿಸ್ಥಿತಿ ಇರುತ್ತೆ. ಕ್ಯಾಶ್ಲೆಸ್ ಅಂದಾಗ, ನೀವಿಲ್ಲಿ ಹಣ ಹೂಡಿಕೆ ಮಾಡಲ್ಲ ಅಂದಾಗ ಈ ತರ ವಿಷಯ ಅಟ್ಮಾಸ್ಫಿಯರ್ ಇರುತ್ತೆ. ಅವಾಗ ನಿಮ್ಗೆ ಹೆಂಗ್ ಅನ್ಸ್ಬೋದು? ಅವಾಗ ನಂಗೆ ಐಡಿಯಾಲಜಿ ರೀಚ್ ಆಗ್ಬೇಕಲ್ಲ. ಅಲ್ಲ, ಅಡ್ವರ್ಟೈಸ್ಮೆಂಟ್ ಈಗ ಏನ್ ಮಾಡ್ತೀರಾ ನೀವು? ಅಲ್ಲ, ಆ ಟೈಮಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಏನು ಒಂದ ಇದು ಇಲ್ವಲ್ಲ, ಏನ್ ಸರ್ ವೇವ್ ಇಲ್ಲ ಅಂತೀವಲ್ಲ ಸರ್. ಈಗ ನನ್ಗೆ ಐಡಿಯಾಲಜಿ ಗೊತ್ತು, ನಾ ಮಾಡ್ತೀನಿ. ನನ್ಗೆ ಕೋಡಿಂಗ್ ಬೇಕು. ಅಲ್ಲ, ನಾನು ಅದನ್ನ ಮಾಡ್ಕೊಂಡು ಬಂದಿದ್ದೀನಿ ಸರ್, ನಾನು ಅದನ್ನ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲ, ಮಾಡ್ತಾ ಇದ್ದೀರಾ, ಆತರ ಇದಾರೆ. ಇವಾಗ ಇದನ್ನ ಕೇಳಿದ್ರೆ ನಾನು ಕ್ವಶನ್ ನಿಮ್ಮನ್ನ, ಕರೆಕ್ಟ್. ಈ ಉಪೇಂದ್ರ ಏನ್ರಿ ಉಪೇಂದ್ರ ನಿಂತೀನಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ, ಯಾವ ಟಿವಿಲೂ ಬರ್ತಾ ಇಲ್ಲ, ಯಾವ ಪೇಪರ್ ಅಲ್ಲೂ ನ್ಯೂಸ್ ಇಲ್ಲ. ನಿಂತಿದಾರ 100%. ಎಲೆಕ್ಷನ್ ಟೈಮಿಗೆ ನಿಮ್ಮನ್ನ ಕರೆಯೋದಿಲ್ಲ ಬಿಡಿ ನಾವು. ಕರೆಯೋದಿಲ್ಲ, ನೀವು ಕರೆಯಲ್ಲ. ಹೌದು, ಯಾಕಂದ್ರೆ ಅವಾಗಂತೂ ಇನ್ನು ನಾನೇ ಕೇಳ್ಕೊಂಡ್ರು ಕರೆಯಲ್ಲ. ಓಕೆ, ಇರ್ಲಿ ಅಂತ. ಅಲ್ಲ, ಫ್ಯಾಕ್ಟ್ ಅಲ್ವಾ ಅವ್ರು ಹೇಳೋದು? ಹೌದು ಹೌದು, ಕ್ಯಾಶ್ಲೆಸ್. ಈಗ ಆ ಪರಿಸ್ಥಿತಿನೂ ನೀವು ಮೀರಿ ನಿಂತು ಅಂತ ವೋಟರ್ ವಿಚಾರವಂತರ. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಸರ್, ಈಗ ಇಂಪಾರ್ಟೆಂಟು ನಿಜ, ನಿಮ್ಗೆ ಗೊತ್ತಿದೆ ಇಂಪಾರ್ಟೆಂಟ್ ವರ್ಕು, ಅರ್ಜೆಂಟ್ ವರ್ಕು. ಇದು ಅರ್ಜೆಂಟಿಗೆ ಆಗ್ತಾ ಇಲ್ವಲ್ಲ ಅನ್ನೋದಷ್ಟೇ ಪ್ರಶ್ನೆ. ಈಗ ನಿಮ್ಗೆ ಹೆಂಗಿದೆ? ಕರೆಕ್ಟ್, ಅರ್ಜೆಂಟಿಗೆ ಆಗ್ತಾ ಇದೆ. ಬಟ್ ಇನ್ನೊಂದು ವಿಶ್ವಾಸ ನಾನು ಹೇಳ, ಈಗ ಇಟ್ ಈಸ್ ಜನ ಜನ್ಸಿ ಮೀರಿ ಹೊಟ್ಟೋಗಿದ್ದಾರೆ ಇವಾಗ. ಹೌದು, ನನ್ನ ಪ್ರಕಾರ ಅವರೇ ಮೀಡಿಯಾ ಆಗ್ಬಿಟ್ಟಿದ್ದಾರೆ ಇವಾಗ. ಏನ್ ಹೇಳಿ, ರಿಯಲ್ ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ, ಕರೆಕ್ಟ್, ನೀವು ಮೀಡಿಯಲ್ಲಿ ಕೂರ್ಸಿಲ್ವಾ, ಅವನೇ ಸ್ಟಾರ್ಟ್ ಮಾಡ್ತಾನೆ, ಅವನೇ ಒಂದು ವಿಡಿಯೋ ಮಾಡ್ತಾನೆ, ಅದೊಂದು ಆ ಲೆವೆಲ್ ಶೇರ್ ಆಗುತ್ತೆ. ನಿಜವಾಳ ವಿಚಾರವಂತಿಕೆ ಸ್ಪ್ರೆಡ್ ಆಗ್ಬಿಟ್ರೆ ಒಬ್ಬೊಬ್ಬ ಏನೋ ಇನ್ಫ್ಲೂಯೆನ್ಸರ್ಸ್ ರೆಡಿ ಆಗ್ತಾರೆ ಇವಾಗ. ಏಯ್, ನಾನು ಇನ್ಫ್ಲೂಯೆನ್ಸ್ ಮಾಡ್ತೀನಿ, ವಿಚಾರ ಇಟ್ಕೊಂಡ್ ಮಾಡ್ತೀನಿ. ನಾನು ಇವಾಗ ಯಾವ್ದು ನೋಡಿದೆ, ಒಂದು ತಂದೆ ಮಗಳು ಹೋಗ್ಬಿಟ್ಟು ಆ ಮಗಳು ತಂದೆ ಆಕ್ಟ್ ಮಾಡಿರೋದು ಒಂದು ಮಾಡಿದ್ದಾರೆ. ತಂದೆ ಏನೋ ಕೇಳ್ತಾನೆ ಕ್ರಿಯೇಟಿವ್ ಹಿಂಗೆ ಅಂತ, ಮಗಳು ಕೇಳ್ತಾಳಲ್ಲಪ್ಪ ನೀನು, ಅದು ಏನ್ ಸಖತ್ ಮಾಡಿದಾರೆ ಅಂದ್ರೆ, ಒಬ್ಬ ಅಂಗಡಿಗೆ ಹೋಗ್ತಾನೆ, ಅವನೇನೋ ಅದೊಂದು ದಿಮ್ ಕೊಡಪ್ಪ ಅಂತ ಹೋಗ್ತಾನೆ, ಈ ಮಗು ಕಾಲಿಗೆ ಬೀಳುತ್ತೆ, ಸಾರ್ ದಿಮ್ ಕೊಟ್ರಿ, ಥ್ಯಾಂಕ್ ಯು ಸಾರ್ ಅಂತ. ಕಟ್ ಮಾಡಿ ಇನ್ನೊಂದ್ ಕಡೆ ಎಲ್ಲೋ ಹೋಗ್ತಾನೆ, ಅಲ್ಲೇನೋ ಒಂದು ಪರ್ಚೇಸ್ ಮಾಡ್ತಾನೆ, ಒಂದು ಬಳೆ ಗಿಳೆ, ಆ ಮಗಳು ಕಾಲಿಗೆ ಬೀಳ್ತಾರೆ, ಚಿಕ್ಕ ಮಗಳು. ಸಾರ್ ಬಳೆ ಕೊಟ್ರಿ, ನಮ್ ಜೀವನ ಚೆನ್ನಾಗ್ ಮಾಡ್ರಿ. ಅಪ್ಪ ಬೈತಾನ್ರಿ, ನನ್ ದುಡ್ಡು ಕೊಟ್ಟು ನಾನ್ ತಗೊಂತಾ ಇದೀನಿ ಬಳೆನ, ನೀನ್ ಯಾಕೆ ಅವ್ನ್ ಕಾಲಿಗೆ ಬೀಳ್ತೀಯ ಅಂದ್ರೆ, ನೀನು ಅದೇ ತಾನೇ ಮಾಡ್ತಿರೋದು, ನೀನ್ ಸಂಬಳ ಕೊಡೋ ಕಾಲಿಗೆ ಬೀಳ್ತೀಯಲ್ವ ನೀನು ಅಂತ. ಅಂದ್ರೆ ಒಂದು ಮಗು ಮೂಲಕ ಹೇಳ್ಸ್ಯಾನೆ. ಎಷ್ಟು ವಿಚಾರವಂತಿಕೆ ಇದೆ ನಿಜವಾಗ್ಲು. ಈಗ ಒಂದ್ ಹೇಳ್ತಾ ಇರ್ತಾರೆ, ಕರೆಕ್ಟ್ ಸರ್, ರೈಟ್. ನಾನು ಹೇಳಿದ್ ಇಂಥವ್ರು ಲಕ್ಷಾಂತರ ಜನ ಇದ್ದಾರೆ, ಅವರೆಲ್ಲ ಎದ್ದೇಳ್ತಾರೆ ಇವಾಗ. ದೇ ಹ್ಯಾವ್ ಗಾಟ್ ಮೊಬೈಲ್, ಅವ್ರ ಹತ್ರ ಕ್ಯಾಮ್ರಾ ಇದೆ, ಮೊಬೈಲ್ ಇದೆ. ಏನ್ ಹೇಳಿ, ಅವನಿಗೆ ಮ್ಯೂಸಿಕ್ ಹಾಕೋ ಸಿಸ್ಟಮ್ ಇದೆ, ಎಡಿಟ್ ಮಾಡೋ ಸಿಸ್ಟಮ್ ಇದೆ. ಅದನ್ನ ಕೊಟ್ರೆ ಆ ಲೆವೆಲ್ ಸ್ಪ್ರೆಡ್ ಆಗೋ ಅಟ್ಮಾಸ್ಫಿಯರ್ ಇದೆ. ಡಿಜಿಟಲ್ ಆ ರೆವಲ್ಯೂಷನ್ ಖಂಡಿತ ಆಗುತ್ತೆ, ನೋಡ್ತಾ ಇರಿ. ಏನ್ ಹೇಳಿ, ಇದುವರೆಗೂ ನಾವು ಮೈನಸ್ ಮಾತಾಡಿದ್ವಿ ಗೊತ್ತಾ, ಪಾಸಿಟಿವ್ ಮಾತಾಡ್ತೀವಿ. ನಾನು ಒಂದು ಹೇಳ್ತೀನಿ, ಕರೆಕ್ಟ್. ಈಗ ನೀವು ಕೂಡ ಇನ್ಫ್ಲೂಯೆನ್ಸ್ ಆಗಿ ಅಲ್ವಾ ಇದನ್ನ ಮಾಡ್ತಾ ಇರೋದು? ಯಾವ್ದೋ ಒಂದು ಇನ್ಫ್ಲೂಯೆನ್ಸ್ ಆಗಿ ಮಾಡ್ತಾ ಇದ್ದೀರಲ್ಲ ಈಗ. ಅಲ್ಲ, ನೀವು ಯಾವ ಇನ್ಫ್ಲೂಯೆನ್ಸ್ ಇಂದ ಮಾಡ್ತಾ ಇದ್ದೀರಾ? ನಿಮ್ಗೊಂದು ಇನ್ಫ್ಲೂಯೆನ್ಸ್ ಆಗಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಅಲ್ಲಲ್ಲ, ಕೇಳಿ, ಇನ್ಫ್ಲೂಯೆನ್ಸ್ ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಯಾವ್ದೋ ಒಂದು ಪ್ರಭಾವಕ್ಕೆ ಒಳಗಾಗೋದು. ಅದೇ ಕೇಳಿ, ಕರೆಕ್ಟ್. ಈಗ ನೀವು ವಿದೇಶದಲ್ಲಿ ನೋಡಿ ಹಿಂಗಾಯ್ತಾ ಹಂಗ ಕೇಳ್ತಾ ಇದ್ದೀನಿ. ಕೇಳಿ, ಒಂದ್ ನಿಮಿಷ. ಹೌದು, ಖಂಡಿತ ಹೇಳ್ತೀನಿ ಕೇಳಿ. ಈಗ ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ, ಹೇಳಿ ಸರ್.
ನನಗೆ ರೋಡ್ ಸರಿ ಇಲ್ಲ ಅಂದ್ರೆ ರೋಡ್ ಚೆನ್ನಾಗ್ ಆಗ್ಬೋದಲ್ಲ ಅನ್ಸೋದು ನನಗೆ ಪ್ರಭಾವ ಬೀರಿರ್ಬೋದು ಹಾ ಓಕೆ ಹಾ ಅಲ್ವಾ? ಪಾಸಿಟಿವ್ ಆಗಿ. ಕರೆಕ್ಟ್ ಅಲ್ವಾ ಇವ್ರೆ? ಒಂದು ಈ ಹಾಸ್ಪಿಟ್ಲ್ ಹಿಂಗಿದೆ, ಸರ್ಕಾರಿ ಹಾಸ್ಪಿಟ್ಲ್ ಆ ಲೆವೆಲ್ ಬೇಡಪ್ಪ, ಅಟ್ಲೀಸ್ಟ್ ಹಿಂಗಿರ್ಬೋದಲ್ಲ ಅನ್ಸುತ್ತೆ. ಅಂದ್ರೆ ಮೋರ್ ಇಕ್ವಿಪ್ಡ್. ಇವಾಗ ನೋಡಿ, ಇಷ್ಟು ವರ್ಷ ಆದ್ಮೇಲೆ ಇದೇ ಕೂಡ, ಆಗ್ಬೇಕಾಗಿತ್ತು. ಹಾ. ಇಷ್ಟು ವರ್ಷ ಆದ್ಮೇಲೂ ಕೂಡ ಅಲ್ಲಿ ಏನೋ ಮಲಗಕ್ಕೆ ಜಾಗ ಇಲ್ದಿರೋಂತರ ವ್ಯವಸ್ಥೆ ಇದೆಯಾ ಹೌದು. ಅಂದಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ? ಅದು ಏನೇ ನಾನ್ ಇವಾಗ ಒಂದೇ ಒಂದ್ ಕೇಳ್ತೀನಿ, ಆತರ ಸರ್ಕಾರಿ ಆಸ್ಪತ್ರೆ ನೀವು ಹೋಗಿ ಸೇರ್ಕೊಂತೀರಾ? ನಿಮ್ ಮನೆಯವ್ರಿಗೆ ಏನಾದ್ರೆ ಸೇರಿಸ್ತೀರಾ? ಅಲ್ವಾ? ಪಾಯಿಂಟ್ ಲೇಟೆಸ್ಟ್ ಕ್ವಶನ್. ಹೌದು ಹೌದು ಸತ್ಯ. ಇಲ್ಲ, ಯಾಕೆ ಆಗ್ಬಾರ್ದು ಚೆನ್ನಾಗಿ? ಅಂದ್ರೆ ಇದು ನಂದು ಅಂತ ಎಲ್ರಿಗೂ ಅನ್ನಿಸ್ತಾ ಇಲ್ಲ ಸರ್. ಅಲ್ಲಲ್ಲ, maybe ಇವಾಗ ನಾನೊಬ್ಬ ಪೊಲಿಟಿಷಿಯನ್ ಹೇಳ್ತೀನಿ, ನನ್ನ ಹತ್ರ ಫಂಡ್ ಇಷ್ಟಪ್ಪ, ನಾನು ಎಷ್ಟು ಸಾಧ್ಯವೋ ಅಷ್ಟು ಮಾಡಿದೀನಿ ಅಂತ. ಇಸ್ ಇಟ್ ರೈಟ್? ಇಸ್ ಇಟ್ ಬಿಲೀವಬಲ್? ನಿಜವಾಗ್ಲೂ ನಿಮ್ಮ ಹತ್ರ ಫಂಡ್ಸ್ ಇಲ್ವಾ? ಯಾಕೆ ಆಗ್ತಾ ಇಲ್ಲ? ಅಟ್ಲೀಸ್ಟ್ ಅದನ್ನಾರ ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ. ನಾನು ಇಮಿಡಿಯೇಟ್ ಬ್ಲೇಮ್ ಮಾಡಬಾರ್ದು. ಇವಾಗ ಯಾವ್ದೋ ಸರ್ಕಾರಿ ಆಸ್ಪತ್ರೆ ನೋಡಿದೆ, ನೋಡ್ರಿ ರೀ ಹೆಲ್ತ್ ಮಿನಿಸ್ಟರ್ ಸರಿನೇ ಇಲ್ಲ. ಎಜುಕೇಶನ್ ಯಾವ್ದೋ ನೋಡಿದೆ ಸರ್ಕಾರಿ ಸ್ಕೂಲ್, ನೋಡ್ರಿ ಎಜುಕೇಶನ್ ಮಿನಿಸ್ಟರ್ ಸರಿ ಇಲ್ಲ. ಇಮಿಡಿಯೇಟ್ ನಾನು ಮಾತಾಡಬಾರ್ದು. ಜಡ್ಜ್ಮೆಂಟ್ ಅಟ್ಲೀಸ್ಟ್ ನಾನು ಐ ಶುಡ್ ಅಂಡರ್ಸ್ಟ್ಯಾಂಡ್ ಪಾಲಿಟಿಕ್ಸ್. ನೀವು ಪಾಲಿಟಿಕ್ಸ್ ಬ್ಲೇಮ್ ಮಾಡಕ್ ಮುಂಚೆ ಅಟ್ಲೀಸ್ಟ್ ಅದನ್ನೆಲ್ಲ ಅನಲೈಸ್ ಮಾಡಿ. ನಿಜವಾಗ್ಲೂ ಫಂಡ್ ಇಲ್ವಾ? ಏನಾಗ್ತಾ ಇದೆ? ಯಾಕೆ ಇಷ್ಟೊಂದು ದುಡ್ಡು ಇರೋರು ಬರ್ತಾ ಇದಾರೆ? ಇಲ್ಲಿ ಫಂಡೇ ಇಲ್ಲ ಅಂದ್ರೆ ಯಾಕೆ ಇಲ್ಲಿ ಬರ್ತಾ ಇದಾರೆ? ಆತರ ಅವ್ರು ಸೇವೆ ಮಾಡಂಗಿದ್ರೆ ಹಂಗೆ ಮಾಡ್ಬಿಡ್ಬೋದಲ್ವಾ? ಈಗ ನಾನು 50 ಕೋಟಿ ಖರ್ಚು ಮಾಡಿ ನಾನು ಒಂದು ಏರಿಯಾದಲ್ಲಿ ಎಲೆಕ್ಷನ್ ಗೆಲ್ತೀನಿ ಅನ್ಬಿಡೆ, 50 ಕೋಟಿ ಒಂದು ಸರ್ಕಾರಿ ಆಸ್ಪತ್ರೆ ಕಟ್ಬಿಡಪ್ಪ. ನೀವು ನಿಜವಾಗ್ಲೂ ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ನೋಗಿದ್ರೆ ಕಟ್ಬೋದಲ್ವಾ? ಸಮಾಜ ಸೇವೆ ಅಲ್ವಾ ಅದು? ಈಗ ಕರೆಕ್ಟ್ ಸರ್. ಈಗ ನೀವು ಹೇಳೋ ನಿಮ್ಮ ವಿಚಾರಗಳು ಬೇರೆಯವ್ರಿಗೆ ಗೊತ್ತಿಲ್ಲ ಅಂತಲ್ಲ. ಈಗ ಮೊನ್ನೆ ಯಾವ್ದು ಗಮನಿಸ್ತಾ ಇದ್ದೆ, ಈ ರವಿಕೃಷ್ಣ ರೆಡ್ಡಿ ಅವ್ರು ಕೇಳಿದ್ದಾರೆ. ಕರೆಕ್ಟ್. ಹೌದು. ಅವರು ಭ್ರಷ್ಟಾಚಾರ ಮುಕ್ತ ಸಮಾಜವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಏನೋ ಒಂದು ಜನರ ಮುಂದೆ ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಕೆ, ಅಲ್ಲೇ ನಮ್ಗೆ ಒದ್ದಾಡ್ತಾ ಇದೀವಿ, ಕಷ್ಟ ಆಗ್ತಾ ಇದೆ. ಇಂಥ ಒಬ್ಬ ಸೆಲೆಬ್ರಿಟಿ ಇನ್ನು ನಮ್ ತರ ಬಂದ್ಬಿಟ್ರೆ ಇನ್ನೂ ಚೆನ್ನಾಗಾಗುತ್ತೆ ಅನ್ನೋ ಒಂದು ಮಾತಾಡ್ತಾರೆ. ನೋಡಿ, ಅದು ಬೇಡ. ಇವಾಗ ಅವ್ರು ಮಾಡ್ತಾ ಇರೋದನ್ನ ಎಕ್ಸ್ಪ್ಲೋರ್ ಮಾಡ. ಹಾ, please. ಹೌದು. ಐಡಿಯಾಲಜಿ ಹೌದು. ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೌದು ಬರ್ತಾ ಹೌದು ಹೌದು. ಗುಡ್, ಚೆನ್ನಾಗಿದೆ, ಕರೆಕ್ಟ್. ಇವಾಗ ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡೋಣ. ಸರ್, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡೋಣ. ನೀವೇನ್ ಮಾಡ್ತಿದ್ದೀರಾ? ಒಳ್ಳೇದು. ಅಲ್ಲಿ ಹೋಗಿ ಯಾರೋ ಭ್ರಷ್ಟಾಚಾರ ಮಾಡಿ ಹಿಡಿತಿದ್ದೀರಾ, ಕೇಸ್ಗಳಾಗ್ತಾ ಇದೆ, ಕಷ್ಟಪಡ್ತಿದ್ದಾರೆ, ಇಟ್ಸ್ ಗುಡ್, ವೆರಿ ಗುಡ್. ಬಟ್ ನಾನು ಈ ಮೂಲಕ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ಸದ್ಯಲ್ಲೇ. ಅವ್ರು ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸರ್, ಭ್ರಷ್ಟಾಚಾರ ಇಲ್ಲಿದೆ ಅಂತ ಹೇಳ್ತೀರಿ, ಯಾರನ್ನೋ ಒಬ್ಬನ್ ಕ್ಯಾಚ್ ಮಾಡಿದಿರ, ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ನೋದು ಮುಖ್ಯ ಅಲ್ವಾ? ಇದು ಸೋರ್ಸ್ ಎಲ್ಲಿದೆ ಅಂತ ನಾವು ತಿಳ್ಕೊಬೇಕಲ್ವಾ? ಏನ್ ಹೇಳಿ, ಇವನ್ ಭ್ರಷ್ಟಾಚಾರಿ ಅಂತ ಹೋಗಿ ಅವ್ನು ಬ್ಲೇಮ್ ಮಾಡ್ಬಿಡೋದು ಕರೆಕ್ಟ್. ಪಾಪ ಏನಾಗಿದೆ ಪರಿಸ್ಥಿತಿಲಿ, ಸಿಸ್ಟಮ್ ಅಲ್ಲಿ ಅವನಿಗೆ ಆ ಪೋಸ್ಟ್ ಬರ್ಬೇಕು, ನಾವು ದುಡ್ಡು ಕೊಡದೆ ಬರಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡಿದೀವಿ. ಯಾಕೆ? ಅವ್ನು ಯಾರಿಗೂ ದುಡ್ಡು ಕೊಟ್ಟು ಬರ್ಬೇಕು, ಆ ಪರಿಸ್ಥಿತಿ ಆ ತರ ಆಗಿದೆ. ಅವ್ನು ದುಡ್ಡು ಕೊಟ್ಟು ಯಾಕೆ ಬರ್ಬೇಕು ಅಂದ್ರೆ ಮೇಲ್ಗಡೆ ಅವನು ಅದೇ ಹೇಳ್ತಾನೆ, ರೀ ನಾನು ಇವನು ದುಡ್ಡು ಇಸ್ಕೊಳ್ಳಿಲ್ಲ, ನಾನು ಇಷ್ಟು ಖರ್ಚು ಮಾಡಿದೀನಿ ರೀ ಅಂತಾನೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವ್ನು ಖರ್ಚು ಮಾಡಕ್ ಮಾಡಿರೋದು ಯಾರು? ನಾವೇ. ನೀನ್ ಖರ್ಚು ಮಾಡಿಲ್ಲ, ನೀನು ದೊಡ್ಡ ಸಭೆ ಸಮಾರಂಭ ಮಾಡಿ ಖರ್ಚು ಮಾಡಿ ಹೋಲ್ಡಿಂಗ್ ಗೀಡಿಂಗ್ಸ್ ಹಾಕಿ ಏನೋ ಪ್ರೋಗ್ರಾಮ್ ಮಾಡಿ ನಮ್ಮ ಏರಿಯಾ ಹುಡುಗರಿಗೆಲ್ಲ ದುಡ್ಡು ಕೊಟ್ಟು ಏನೋ ಮಾಡ್ಲಿಲ್ಲ, ನನ್ಗೆ ಓಟೆ ಹಾಕಲ್ಲ ಅನ್ನೋ ಪರಿಸ್ಥಿತಿಲಿ ಇದ್ದಾಗ ಯಾರನ್ನ ನಾವು ಕೇಳ್ಬೇಕಿಲ್ಲಿ? ಎಲ್ಲಿ ಸರಿ ಮಾಡ್ಬೋದು ಇದನ್ನ?